ಇದ್ರೆ ಒಂದು ಸ್ವಲ್ಪ ಟೂರಿಂಗ್ ಸೆಟಪ್ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಅಂದರೆ ನಾವು ಧರ್ಮಸ್ಥಳ ಹೋಗಿದ್ವಲ್ಲ, ಸೊ ಹಂಗಾಗಿ ಈ ಥರ ಮಾಡಿಸಿದ್ದೆ. ಸೊ ನಾನು ಸದ್ಯಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇವಾಗ ಏನು ಹೇಳ್ಬೇಕು ನಿಮಗೆ ಅಂತಂದರೆ ಏನೇನು ಮಾಡಿಫಿಕೇಶನ್ ಮಾಡಿಸ್ಬಾರ್ದು ಅಂತ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಬ್ರೇಕಿಗೂ ಅಡ್ಜಸ್ಟೇಬಲ್ ಇತ್ತು, ಕ್ಲಚ್ಗೂ ಅಡ್ಜಸ್ಟೇಬಲ್ ಇತ್ತು. ಸೊ ಅದನ್ನು ನಾನು ರಿಮೂವ್ ಮಾಡಿದೆ. ರೀಸನ್ ಏನಪ್ಪ ಅಂತಂದರೆ ಅದು ಅಡ್ಜಸ್ಟೇಬಲ್ ಅಲ್ಲ. ಸೊ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಒಂದು ತಿಂಗಳು ಓಕೆ. ಅದಾದ್ಮೇಲೆ ಬರ್ತಾ ಲೋ ಕ್ವಾಲಿಟಿ ಅಲ್ಯೂಮಿನಿಯಮ್. ನಿಮಗೆ ಈ ಥರ ಗಾಡಿಗಳು ಅದೇ ಥರನೇ ಬರೋದು. ಫಾಸ್ಟಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ವಿಬ್ರೇಟ್ ಆಗಿಬಿಟ್ರೆ ಈ ಸೆಟಪ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಈ ಥರ ಇರುತ್ತೆ ಅಂತಂದರೆ 1ಗೆ ಈ ಕಡೆಗಿರುತ್ತೆ, 2, 3, 4, 5 ಈ ಥರ ಹೋಗುತ್ತೆ. ಸೊ ಈ ಥರ ನಾನು 6ಗೆ ಹಾಕಿಬಿಟ್ಟಿದ್ರೆ ಒಂದು ಸ್ವಲ್ಪ ವೈಬ್ರೇಷನ್ ಎತ್ಕೊಂಡು ಹಿಂಗೆ ಬಂದ್ಬಿಡೋದು. ಸೊ ನೀವಾಗ ಬ್ರೇಕ್ ಇಲ್ಲೇ ಬಂದರೆ ನೀವು ಎಷ್ಟೇ ಅಪ್ಲೈ ಮಾಡಿದ್ರು ಬ್ರೇಕ್ ಹಿಡಿಯಲ್ಲ. ಸೊ ಅದು ಮೇಜರ್ ಪ್ರಾಬ್ಲಮ್ಮು. ವೀಲ್ ಗಾರ್ಡು, ಸಾರಿ ಏನಂತಾರೆ, ವೀಲ್ ಕ್ಯಾಪ್ಸ್ ಅಂತಾರೆ. ಏರ್ ಆ ಕಡೆಯಿಂದ ಕಡೆಗೆ ಪಾಸ್ ಆಗಬೇಕು ನೀಟಾಗಿ. ಸೊ ಈಸಿಯಾಗಿ ಪಾಸ್ ಆದರೆ ನಿಮಗೆ ಆ ಕಡೆ ಫ್ಲಿಕ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಕ್ಲೋಸ್ ಮಾಡಿಬಿಟ್ರೆ ಸೊ ಗಾಳಿ ಈ ಕಡೆಯಿಂದ ಆ ಕಡೆ ಹೋಗಲ್ಲ. ಸೊ ಅವಾಗ ನೀವು ಹೈ ಸ್ಪೀಡಲ್ಲಿ ವಾಬಲ್ ಆಗುತ್ತೆ ಗಾಡಿ. ಹೈವೇಸಲ್ಲಿ ಓಡಿಸ್ತೀನಿ ಅಂತಂದರೆ ದಯವಿಟ್ಟು ಹಾಕ್ಸೋಕೆ ಹೋಗ್ಬೇಡಿ.